ಸಿಹಿ ಸುದ್ದಿಯನ್ನು ಕೇಳಿಪಟ್ಟು ಇವತ್ತು ನಮ್ಮ ಸಮಾಜದವರಾಗಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ, ಎಲ್ಲ ಸಮಾಜದ ಜನತೆಗಾಗಲಿ ಎಲ್ಲರೂ ಇವತ್ತು ವಿನಯಣ್ಣನ ಈ ಸಂತೋಷದ ವಿಚಾರ ಕೇಳಪಟ್ಟು ಬಂದ ಕರೆಗೆ ಎಲ್ಲರೂ ಒಗ್ಗೂಡಿಸಿ ಇವತ್ತು ನಾವು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ವಿನಯಣ್ಣನವರು ಅಂತ ನಾಯಕರು ಇವತ್ತಿಗೆ ನಾವು ಕಳೆದುಕೊಂಡು ನಮಗೆ ಬಹಳ ನೋವಾಗಿತ್ತು. ಅಂತ ನಾಯಕರು ಇವತ್ತು ಹೊರಗೆ ಬಂದು ಇವತ್ತಿಗೆ ಎಲ್ಲರ ಜನರಿಗೆ ಎಷ್ಟು ಸಂತೋಷ ಆಗೈತೆ ಅಂದ್ರೆ ಆ ಜನರು ಹೊರದಿನಗಳಲ್ಲಿ ಅತಿ ಉತ್ತಮವಾಗಿ ಬೆಳೀಲಿ. ನಮ್ಮೆಲ್ಲರ ಮತ್ತು ಧಾರವಾಡ ಗ್ರಾಮೀಣದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಮೇಲೆ ಆಪಾದನೆ ಬಂದಿದ್ದು ಏನು ರಾಜಕೀಯ ಕುತಂತ್ರದಿಂದ ಏನು ಹುಬ್ಬಳ್ಳಿ ಧಾರವಾಡದಲ್ಲಿ ಆ ಕೇಸ್ ಮುಗಿದು ಸುಮಾರು ವಿನಯ್ ಕುಲಕರ್ಣಿ ಅವರು ಅಪ್ ಟು ಬೀದರ್ನಿಂದ ಹಿಡಿದು ಬೆಂಗಳೂರಿನವರೆಗೂ ಕೂಡ ಎಲ್ಲ ಲಿಂಗಾಯತ ವರ್ಗದ ಮತ್ತು ಎಲ್ಲ ಜಾತಿಗೆ ಸೀಮಿತ ಆಗದೆ ಒಂದು ಕೆಲಸ ಮಾಡಿದಂತ ಏಕೈಕ ಯಾರಾದ್ರೂ ಇದ್ರ ಅದು ಧಾರವಾಡದ ಹುಲಿ ಅಂತಕ್ಕಂಥ ವಿನಯ್ ಕುಲಕರ್ಣಿ ಅವರು. ಯಾಕಂತಂದ್ರೆ ಎಲ್ಲ ಸಮಾಜವನ್ನ ಒಗ್ಗೂಡಿಸ್ಕೊಂಡು ಎಲ್ಲ ಸಮಾಜಕ್ಕೆ ನ್ಯಾಯವನ್ನ ಕೊಡ್ತಕ್ಕಂಥದ್ದು. ಇವತ್ತು ಧಾರವಾಡದಲ್ಲಿ ಹೋದ್ರೆ ಮಾಧ್ಯಮದವರು ಅವ್ರ ಬಗ್ಗೆ ಎಲ್ಲ ಧಾರವಾಡದಲ್ಲಿ ಎಲ್ಲ ಮಾಧ್ಯಮದವರು ಅವ್ರ ಬಗ್ಗೆ ವ್ಯಕ್ತಿಯನ್ನ ಹೆಂಗ ಕೇಳಿದ ವಾಟ್ಸಾಪ್, ಫೇಸ್ಬುಕ್ ಎಲ್ಲಗಳಲ್ಲಿ ನೋಡಿದ್ರೆ ಅಲ್ಲಿ ಜನ ಅವ್ರು ಹೊರಗಿದ್ರು ಕೂಡ ಅವರನ್ನ ಆರಿಸಿ ಶಾಸಕರನ್ನ ಆಯ್ಕೆ ಮಾಡಿದ್ರು. ಇಂತಹ ವ್ಯಕ್ತಿಗೆ ಏನು ರಾಜಕೀಯವಾಗಿ ಉತ್ತರ ಕನ್ನಡಕ್ಕೆ ಬೆಳಿಬಾರದು ಅಂತಕ್ಕಂಥದ್ದನ್ನ ಏನು ನೀಚವನ್ನ ಕೃತ್ಯವನ್ನ ಮಾಡಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಇವತ್ತು ಸತ್ಯಕ್ಕೆ ಜಯ ಸಿಗ್ತೈತಿ ಅಂತಕ್ಕಂಥದ್ದನ್ನ ಇದು ಸಾಕ್ಷಿ. ಯಾವತ್ತು ತಪ್ಪು ಮಾಡದೇ ಇರತಕ್ಕಂಥವ್ರ ವ್ಯಕ್ತಿಗಳಿಗೆ ಇವತ್ತು ಶಿಕ್ಷೆ ಆಗಬಾರದು ಅಂತಕ್ಕಂಥದ್ದೇನು ಬಾಬಾ ಸಾಹೇಬರ ಕಾನೂನು ಇತ್ತಲ್ಲ, ಅದು ಇವತ್ತು ಸತ್ಯ ಆಗಿದೆ. ಇವತ್ತು ಅಲ್ಲಿ ಏನು ಕೋರ್ಟ್ನಲ್ಲಿ ಲಾಯರ್ ಹೋರಾಡಿ ಇವತ್ತು ಬೇಲ್ ಸಿಕ್ಕಿದ್ದು, ಧಾರವಾಡಕ್ಕೆ ಎಂಟ್ರಿ, ಇವೆಲ್ಲವೂ ಕೂಡ ಎಲ್ಲ ಸಮಾಜದ ವರ್ಗದ ಎಲ್ಲ ಜನರಿಗೆ ಇವತ್ತು ಖುಷಿ ತರುವಂತ ವಿಷಯ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಏನು ಉತ್ತರ ಕರ್ನಾಟಕದಲ್ಲಿ ಒಂದು ಬಲವಾದಂತ ನಾಯಕ ಇವತ್ತು ಸಿಕ್ಕ ಅಂತಕ್ಕಂಥದ್ದನ್ನು ಖುಷಿ ಇದೆ. ಹೀಗಾಗಿ ಆ ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲ ಸರ್ವ ಜನಾಂಗದ ಅವರು ಕೂಡ ಇವತ್ತು ಇಲ್ಲಿ ಭಾಗವಹಿಸಿದ್ರೆ ಎಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ದೇಶದ ರಾಜಕಾರಣದಲ್ಲಿ ಅವರು ಸಿಲುಕಿ ಒಬ್ಬ ಜನಪ್ರಿಯ ನಾಯಕನನ್ನ ಹತ್ತಿಕ್ಕಲಿಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ ಅನ್ನುವಂಥದ್ದು ನನ್ನ ಭಾವನೆ. ಅವರು ಆ ರೀತಿ ಒಂದು ಆಪಾದನೆ ಮಾಡಿದ್ದೇ ಆಗಿದ್ರೆ ಅವರನ್ನ ಕ್ಷೇತ್ರಕ್ಕೆ ಕಾಲಿಡದೇ ಅವ್ರನ್ನ ಜನ ಗೆಲ್ಲಿಸ್ತಾ ಇದ್ದಿಲ್ಲ. ಅವರನ್ನ ಕ್ಷೇತ್ರಕ್ಕೆ ಕಾಲಿಡದೇ ಜನ ಅವರನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅವರು ನಿಜವಾಗಿಯೂ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಸೇವೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಹೊಂದಿದ್ದರಿಂದ ಅವರನ್ನ ಧಾರವಾಡ ಗ್ರಾಮೀಣ ಜನತೆ ಅವರನ್ನ ಶಾಸಕರನ್ನಾಗಿ ಮಾಡಿದ್ರು. ಅದನ್ನು ಸಹಿಸಿಕೊಳ್ಳಾರದೆ ಮತ್ತೆ ಚುನಾವಣೆಗೆ ಸಜ್ಜಾಗಿದ್ರು ವಿರೋಧ ಪಕ್ಷದವರು. ಆದರೆ ಅದನ್ನ ಭಗವಂತ ನ್ಯಾಯಕ್ಕಾಗಿ ತಂದ ಜಯ ಅಂತ ಹೇಳಿ ಆ ಒಂದು ಶಿಕ್ಷೆಗೂ ಸಹ ಮಾನ್ಯ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ತಡೆಯನ್ನು ನೀಡಿದೆ. ಮತ್ತು ಅವರ ಸೇವೆಯಿಂದ ಆ ಧಾರವಾಡ ಗ್ರಾಮೀಣ ಜನತೆ ಬಹಳಷ್ಟು ಅಸಮಾಧಾನವಾಗಿತ್ತು. ಅವರಿಗೆ ಒಂದು ಸಂತೋಷವನ್ನು ಕೊಡತಕ್ಕಂಥ ಉದ್ದೇಶ ಮತ್ತು ಆ ಸೇವೆಗೆ ಅನುವಾಗಲಿ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟು ಅವರಿಗೆ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಎಲ್ಲ ಕಡೆ ಓಡಾಡಲಿಕ್ಕೆ ಅವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಅವರಿಗೆ ಪರವಾನಗಿಯನ್ನು ನೀಡಿದ್ದು ಸಹ ಅತ್ಯಂತ ಸಂತೋಷದ ವಿಚಾರ. ಆದ್ದರಿಂದ ಅಂತ ಒಬ್ಬ ನಾಯಕನಿಗೆ ಜಯ ನ್ಯಾಯಕ್ಕಾಗಿ ಸಿಕ್ಕಿದ್ರಿಂದ ನಾವಿಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಅಭಿಮಾನಿಗಳು ಸೇರಿ ಆ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅವರಿಗೆ ಮುಂದಿನ ದಿನಮಾನದಲ್ಲಿ ಎಲ್ಲ ಒಂದು ಕಾರ್ಯಗಳಲ್ಲಿ ಜಯ ಸಿಗಲಿ, ನ್ಯಾಯ ಒಂದು ಪ್ರಾಪ್ತಿಯಾಗಲಿ ಅನ್ನುವಂಥ ಒಂದು ಅಭಿಲಾಷೆಯನ್ನು ಹೊಂದಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸಿ ನಾನು